ಹಲೋ ಎವ್ರಿವನ್, ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್. ಈ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ಕಾವೇರಿ ಪಠ್ಯಪುಸ್ತಕದ ಪದ್ಯ 7 ಪೊಯಮ್ ನಂಬರ್ 7 ಹಕ್ಕಿಗಳು ಮತ್ತು ಹಾವು ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ. ಕ್ವಶನ್ ನಂಬರ್ 1, ಈ ಕೆಳಗಿನ ಪದಗಳಿಗೆ ಅರ್ಥ ತಿಳಿಯಿರಿ. ವರ್ಡ್ ಮೀನಿಂಗ್ಸ್: ಸರ್ಪ, ಹಾವು, ಸ್ನೇಕ್. ವ್ಯಥೆ, ಕಷ್ಟ, ಡಿಫಿಕಲ್ಟಿ. ಏಡಿ, ನಳ್ಳಿ, ಕ್ರ್ಯಾಬ್. ವೈರಿ, ಶತ್ರು, ಎನಿಮಿ. ಕ್ವಶನ್ ನಂಬರ್ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. ಪ್ರಶ್ನೆ 1, ಮರದ ಗೂಡಿನಲ್ಲಿ ಎಷ್ಟು ಹಕ್ಕಿಗಳಿದ್ದವು? ಉತ್ತರ: ಮರದ ಗೂಡಿನಲ್ಲಿ 2 ಹಕ್ಕಿಗಳಿದ್ದವು. ಪ್ರಶ್ನೆ 2, ಸರ್ಪವು ಏನನ್ನು ನುಂಗುತ್ತಿತ್ತು? ಉತ್ತರ: ಸರ್ಪವು ಮೊಟ್ಟೆಯನ್ನು ನುಂಗುತ್ತಿತ್ತು. ಪ್ರಶ್ನೆ 3, ಏಡಿಯು ಹಕ್ಕಿಗಳಿಗೆ ಏನು ಹೇಳಿತು? ಉತ್ತರ: ಏಡಿಯು ಹಕ್ಕಿಗಳಿಗೆ ಹುಡುಕಿ ಮುಂಗುಸಿ ಬಿಲವನು ಎಂದು ಹೇಳಿತು. ಪ್ರಶ್ನೆ 4, ಹಕ್ಕಿಗಳಿಗೆ ಭಯವು ನಿಂತದ್ದು ಹೇಗೆ? ಉತ್ತರ: ಹಾವು ಸತ್ತಿದ್ದರಿಂದ ಹಕ್ಕಿಗಳಿಗೆ ಭಯ ನಿಂತಿತು. ಕ್ವಶನ್ ನಂಬರ್ 3, ಕೆಳಗಿನ ಪದ್ಯ ಭಾಗಗಳನ್ನು ಪೂರ್ಣಗೊಳಿಸಿ. ಕಂಪ್ಲೀಟ್ ದ ಪೊಯಮ್. ಒಮ್ಮೆ ಅಲ್ಲಿಗೆ ಬಂದ ಏಡಿಗೆ ಹೇಳಿಕೊಂಡ ವ್ಯಥೆಯನು, ಭಾರಿ ದರ್ಪದ ವೈರಿ ಸರ್ಪದ ಮೊಟ್ಟೆ ನುಂಗುವ ಕಥೆಯನು. ಮೀನ ಕಂಡಿತು ತಿನ್ನುತ್ತ ಬಂದಿತು ಹಾವು ಇದ್ದೆಡೆ ಮುಂಗುಸಿ, ಅದನ್ನು ಪಕ್ಕನೆ ಹಿಡಿದು ಕತ್ತನೆ ಹಿಡಿದು ತಂದಿತು ಹಸಿ ಹಸಿ. ಕ್ವಶನ್ ನಂಬರ್ 4, ವಿರುದ್ಧ ಪದಗಳನ್ನು ಬರೆಯಿರಿ. ಅಪೋಸಿಟ್ ವರ್ಡ್ಸ್: ಸುಖ, ದುಃಖ. ಮಿತ್ರ, ಶತ್ರು. ಕ್ವಶನ್ ನಂಬರ್ 5, ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದ ಬರೆಯಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್, ಹುಡುಕಿ ಮುಂಗುಸಿ ಬಿಲವನು. ಸೆಕೆಂಡ್ ಒನ್, ಸೇರಿಕೊಳವನು ಹಿಡಿದು ಮೀನನು. ಥರ್ಡ್ ಒನ್, ಮೀನ ಕಂಡಿತು ತಿನ್ನುತ್ತ ಬಂದಿತು. ಫೋರ್ತ್, ನೋಡಿ ಪಿಳಿ ಪಿಳಿ ಹಾಡಿ ಚಿಲಿಪಿಲಿ. ಕ್ವಶನ್ ನಂಬರ್ 6, ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್. ಫಸ್ಟ್ ಒನ್, ದುಃಖ. ಹಕ್ಕಿಗಳು ತಮ್ಮ ದುಃಖವನ್ನು ಏಡಿಯ ಮುಂದೆ ಹೇಳಿಕೊಂಡವು. ಸೆಕೆಂಡ್ ಒನ್, ಭಯ. ನನಗೆ ಕತ್ತಲನ್ನು ಕಂಡರೆ ಭಯವಾಗುತ್ತದೆ. ಕ್ವಶನ್ ನಂಬರ್ 7, ಕೆಳಗಿನ ಅಕ್ಷರಗಳಿಗೆ ಕೊಟ್ಟಿರುವ ಜಾಗದಲ್ಲಿ ಪದಗಳನ್ನು ಬರೆಯಿರಿ. ಉದಾಹರಣೆ: ಫಾರ್ ಎಕ್ಸಾಂಪಲ್, ಹ ಹಕ್ಕಿ, ಹಿ ಹಿಡಿ, ದ ದನ, ಗೂ ಗೂಡು, ಮೊ ಮೊಟ್ಟೆ, ಕ ಕಾಡು, ಕ ಕಡಿದು, ಏಡಿ, ರ ರಾಜ, ಮೀನು. If you like this video, please like, share and subscribe Gnana Rashi channel. Thank you.